श्रीमद्वेदान्तरामानुजमुनिकरुणालब्धवेदान्तयुग्मम् श्रीमच्छ्रीवासयोगीश्वरगुरुपदयोरर्पितस्वात्मभारम् श्रीमच्छ्रीरङ्गनाथाह्वयमुनिकृपया प्राप्तमोक्षाश्रमं तं श्रीमद्वेदान्तरामानुजमुनिमपरं संश्रये देशिकेन्द्रम् श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि त्वयि रक्षति रक्षकैः किमन्यैः त्वयि च रक्षति रक्षकैः किमन्यैः इति निश्चितधीः श्रयामि नित्यं नृहरे वेगवती तटाश्रयं त्वाम् ಆತ್ಮಬಂಧುಗಳಿಗೆಲ್ಲ ನಮಸ್ಕಾರಗಳು. ಸ್ವಾಮಿ ನಿಗಮಾಂತ ಮಹಾದೇಶಿಕನ ಅರುಳಿ செய்த வரதராஜ பஞ்சாஷத் என்கிற ஸ்தோத்திரத்தில் 6வது ஸ்லோகம். ஸ்தோத்திரம் மயா விரச்சிதம் த்வததீன வாசா த்வத்ப்ரீதயே வரத யத்ததிதம் ந சித்ரம் ஆவர்ஜயந்தி ஹிருதயம் खलु शिक्षकाणां मंजूनि पंजरशकुंत विजल्पितानि स्तोत्रं मया विरचितं त्वदधीन वाचा त्वत्प्रीतये वरद यत्तदिदं न चित्रम् आवर्जयन्ति हृदयं खलु शिक्षकाणां मंजूनि पंजरशकुंत विजल्पितानि. வரதா அப்படின்னு சம்போதனம் பண்றார் சுவாமி. ஹே வரதராஜ பெருமாளே, வரங்களை எல்லாம் அளிக்கக்கூடிய வரதராஜனே அப்படின்னு சம்போதனம். தர்மார்த்த காம மோட்சங்கள் எதை வேண்டினாலும் மொத்தத்தையும் அளிக்கக்கூடியவன் சர்வேஸ்வரன். வேண்டித்தெல்லாம் தரும் கோதில் என் வள்ளல் மணிவண்ணன் அப்படிங்கிறார் நம்மாழ்வார். எதை வேண்டினாலும், தர்மமோ அர்த்தமோ காமமோ மோட்சமோ எந்த புருஷார்த்தத்தை வேண்டினாலும் நம்ம சர்வேஸ்வரனிடத்துல கிடைக்கும். வேண்டித்து எல்லாம் தரும் கோதில் என் வள்ளல் ಮಣಿವಣ್ಣನ್ அப்படின்னு சொன்னார். ಸ್ವಾಮಿಗಳೇ ದಯವಿಟ್ಟು ಕ್ಷಮಿಸ್ಬೇಕು. ಇದು ನಿಮ್ಮ ಇದನ್ನ ಸ್ವಲ್ಪ ಟಿಲ್ಟ್ ಮಾಡ್ಕೊಳ್ಳಿ. ಇಲ್ಲ, ನಿಮ್ದು ಹಾರಿಜೆಂಟಲ್ ಇದೆ, ವರ್ಟಿಕಲ್ ಆಗಿ ಕ್ಯಾಮ್ರಾನ ಹಾರಿಜೆಂಟಲ್ ಆಗಿ ಇಟ್ಕೊಂಡಿದ್ದೀನಿ. ಹಾರಿಜೆಂಟಲ್ ಚೆನ್ನಾಗಿ ಬರೋದು ಇದರಲ್ಲಿ. ಈಗ ಸರಿಗಿದೆ, ಈಗ ಸರಿಗಿದೆ. ಸ್ವಲ್ಪ ಮೇಲೆ ಸ್ವಲ್ಪ ಮುಖ ತಿಳಿಯೋಣ. ಇಲ್ಲ, ತಿರ್ಗಾ ಹಂಗೆ ಹೊರಟೋಯ್ತದೆ. ಕನ್ನಡದಲ್ಲೇ ಪ್ರವಚನ ಮಾಡಕ್ಕೆ ಗೊತ್ತಾಯ್ತು, ಬಂದೆ. ಅದೆಲ್ಲೋ ಬಂದ್ಬಿಡುತ್ತೆ ಹೆಚ್ಚು, ಅದರಲ್ಲೇ ಹೇಳಿ ರೂಢಿ, ಅದರಿಂದ ಅದು ಬಂದ್ಬಿಡುತ್ತೆ. ವಿಡಿಯೋ ಆಫ್ ಆಯ್ತಾ? ಈಗ ನಿಮ್ದು ವಿಡಿಯೋ ಆಫ್ ಆಗ್ಬಿಟ್ಟಿದೆ. ಬರ್ತೀನಿ. ಸ್ತೋತ್ರಂ ಮಯಾ ವಿರಚಿತಂ ತ್ವದಧೀನ ವಾಚಾ. ಹೇ ವರದ ಅಂತ ಸಂಬೋಧನ ಮಾಡ್ತಾರೆ. ವರಗಳನ್ನು ದಯಪಾಲಿಸುವವನೇ ಎಂಬುದಾಗಿ ಭಗವಂತನನ್ನ ಕುರಿತು ಸಂಬೋಧನ. ನಮ್ಮ ಸ್ವಾಮಿ ಯಾರು ಅಂತ ಕೇಳಿದ್ರೆ ನಮ್ಮಾಳ್ವಾರ್ ಹೇಳ್ತಾರೆ, ವೇಂಡಿತ್ತೆಲ್ಲಾಂ ತರುಂ ಕೋದಿಲ್ ಎನ್ ವಳ್ಳಲ್ ಮಣಿವಣ್ಣನ್ ಎಂಬುದಾಗಿ. ಧರ್ಮಾರ್ಥ ಕಾಮಕೋ ಮೋಕ್ಷ ಯಾವ ಪುರುಷಾರ್ಥವನ್ನ ಬಯಸಿದ್ರೂ ಕೂಡ ಎಲ್ಲವನ್ನೂ ದಯಪಾಲಿಸುವ ಶಕ್ತಿ ಶ್ರೀಪತಿಯಾದ ಸರ್ವೇಶ್ವರನಿಗುಂಟು. ಮಿಕ್ಕವರುಗಳಲ್ಲಾದರೆ ಒಂದೊಂದೇ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಬೇಕು ಅಂತಂದರೆ ಸೂರ್ಯನ ಉಪಾಸನೆ ಮಾಡಿದ್ದೆ ಆದರೆ ಉತ್ತಮವಾದ ಆರೋಗ್ಯ ದೊರೆಯುತ್ತೆ ಅಂತ ಹೇಳಿದೆ. ಜ್ಞಾನ ಎಂಬುದನ್ನು ಶಂಕರನಿಂದ ಪಡೆಯಬಹುದು ಅಂತ ಹೇಳಿದೆ.
ಅಗ್ನಿಯನ್ನ ಉಪಾಸನೆ ಮಾಡಿದ್ದೆ ಆದರೆ ಐಶ್ವರ್ಯ ದೊರೆಯುತ್ತೆ ಅಂತ ಹೇಳಿದೆ. ಹೀಗೆ ಒಂದೊಂದು ದೇವತೆಗೆ ಒಂದೊಂದು ಶಕ್ತಿಯನ್ನ ಭಗವಂತ ಕೊಟ್ಟಿದ್ದಾನೆ. ಅದನ್ನು ದಯಪಾಲಿಸುವ ಶಕ್ತಿ ಆ ದೇವತೆಗಳಿಗೆ ಭಗವಂತ ಕೊಟ್ಟಿದ್ದಾನೆ. ಸರ್ವೇಶ್ವರನನ್ನ ನಾವು ಉಪಾಸನೆ ಮಾಡಿದ್ದೆ ಆದರೆ ಎಲ್ಲವನ್ನೂ ಕೊಡ್ತಾನೆ. ಎಲ್ಲವೂ ಒಂದೇ ಕಡೆ ಬೇಕು ಅಂತಂತಂದ್ರೆ ಶ್ರೀಮನ್ನಾರಾಯಣನನ್ನ ಆಶ್ರಯ ಮಾಡಬೇಕು. ಹಳೆ ಕಾಲದಲ್ಲಿ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅನ್ನೋದಾದ್ರೆ ಅಲ್ಲಿ ಎಲ್ಲ ಪದಾರ್ಥಗಳು ಸಿಗೋದು. ಮನೆಗೆ ಬೇಕಾದ ಎಲ್ಲ ಪದಾರ್ಥಗಳು ಒಂದೇ ಒಂದು ಜಾಗದಲ್ಲಿ ಸಿಗಬೇಕು ಅಂದ್ರೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ನಲ್ಲಿ ಸಿಗೋದು. ತಿರುಕುಳಂದಾಂಡವನ್ ಹೇಳೋರು, ನಮ್ಮ ದೇವರು ಯಾವ ರೀತಿ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಥರ, ಏನ್ ಕೇಳಿದ್ರು ಸಿಗತ್ತೆ ಅಂತ ಹೇಳೋರು. ಈಗ ಮಾಲ್ ಅಂತ ಹೇಳಬೇಕಾಗತ್ತೆ. ಆ ರೀತಿಯಲ್ಲಿ ಈಗ ಮಾರ್ಪಾಡು ಮುಂತಾದ್ದು ಹೊಂದಿದೆ, ಹೆಸರು ಮಾತ್ರ ಚೇಂಜ್ ಆಗತ್ತೆ. ಎಲ್ಲವೂ ಸಿಗೋ ಜಾಗ ಅನ್ನುವಂತಹ ಆ ಒಂದು ನಿದರ್ಶನಕ್ಕೆ ತಗೊಳ್ಳುವಾಗ ಶ್ರೀಪತಿಯಾದ ಸರ್ವೇಶ್ವರನನ್ನು ನಾವು ಉಪಾಸನೆ ಮಾಡಿದ್ದೆ ಆದರೆ ನಮಗೆ ಯಾವ ಇಷ್ಟಾರ್ಥ ಬೇಕೋ, ಯಾವ ಪುರುಷಾರ್ಥವನ್ನ ನಾವು ಬಯಸಿ ಹೋಗ್ತೀವೋ ಎಲ್ಲವೂ ನಮಗೆ ದೊರೆಯುತ್ತೆ. ಕ್ಷಮಿക്കണം. ಏಕೈಕ ಫಲಲಾಭಾಯ ಸರ್ವಲಾಭಾಯ ಕೇಶವ ಎಂಬುದಾಗಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಮಿಕ್ಕ ದೇವತೆಗಳಲ್ಲಾದರೆ ಒಂದೊಂದು ಫಲವನ್ನ ಮಾತ್ರ ಪಡ್ಕೋಬಹುದು, ಸರ್ವಲಾಭವು ಎಲ್ಲವೂ ಪೂರ್ಣವಾಗಬೇಕು ಅಂತಂದ್ರೆ ಅದು ಕೇಶವನಿಂದಲೇ ಸಾಧ್ಯ ಅಂತ ಹೇಳ್ತಾರೆ. ವೇಂಡಿತ್ತೆಲ್ಲಾಂ ತರುಂ ಕೋದಿಲ್ಯನ್ ವಳ್ಳಲ್ ಮಣಿವಣ್ಣನ್ ಎಂಬುದಾಗಿ. ಅದೇ ರೀತಿಯಲ್ಲಿಯೇ ಮಿಕ್ಕ ಪದಾರ್ಥಗಳು ಏನೇನು ಪುರುಷಾರ್ಥಗಳು ಅಂತ ತಗೊಳ್ತೀವೋ ಆ ಪುರುಷಾರ್ಥಗಳಲ್ಲಿ ದೋಷಗಳು ಉಂಟು, ಅಲ್ಪತ್ವ ಅಸ್ಥಿರತ್ವ ಮೊದಲಾದ ದೋಷಗಳು ಉಂಟು. ಆದ್ದರಿಂದ ಆನಂತರ ಪಡೆದುಕೊಂಡ ಮೇಲೆ ದುಃಖ ಉಂಟಾಗೋದಕ್ಕೆ ಅವಕಾಶವಿದೆ. ಇದು ಯಾವುದೂ ಬೇಡ, ದುಃಖದ ಸಂಬಂಧವೇ ಇಲ್ಲದೆ ಇರುವಂತಹ ಮುಕ್ತೈಶ್ವರ್ಯವನ್ನ ಮಾತ್ರ ಬೇಡೋದು ಅನ್ನೋದು ವಿವೇಕಿಯಾದಂತಹ ಜ್ಞಾನಿಗೆ ವಿಷಯವಾಗುವಂಥದ್ದು. ವಿವೇಕಿಯಾದವನು ಇದರಲ್ಲಿರುವಂತಹ ದೋಷಗಳನ್ನೆಲ್ಲ ಮನಗಂಡು ಇದು ಯಾವುದೂ ಬೇಡ ಎಂಬುದಾಗಿ ತೀರ್ಮಾನ ಮಾಡಿಕೊಳ್ತಾನೆ. ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದಮಾಯಾತ್ ನಾಸ್ತ್ಯ ಕೃತೇನ. ಎಲ್ಲ ಪದಾರ್ಥಗಳನ್ನು ಕೂಲಂಕಷವಾಗಿ ವಿಚಾರ ಮಾಡದ ಮೇಲಿ ಬ್ರಾಹ್ಮಣನಿಗೆ ಏನು ಉಂಟಾಯಿತು ಅಂದ್ರೆ ಸ್ವರ್ಗಾದಿ ಲೋಕಗಳೋ ಮಿಕ್ಕ ಲೋಕಗಳೋ ಎಲ್ಲದರ ಒಂದು ಸೌಖ್ಯ ಎಂಥದ್ದು, ಎಲ್ಲದರಲ್ಲಿ ಏನೇನು ಅನುಕೂಲಗಳಿದೆ ಅನಾನುಕೂಲಗಳಿದೆ ಎಲ್ಲವನ್ನೂ ನೋಡಿದ ಮೇಲೆ ಬ್ರಾಹ್ಮಣನಾದವನು ಚೆನ್ನಾಗಿ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಎಲ್ಲದರ ಒಂದು ವಿಷಯಗಳನ್ನು ತಿಳಿದುಕೊಂಡವನು ನಿರ್ವೇದವನ್ನ ಪಡೆದನಂತೆ. ನಿರ್ವೇದವನ್ನು ಪಡೆದು ಇಂಥ ಅಲ್ಪವಾದಂತಹ ಪುರುಷಾರ್ಥಕ್ಕಾಗಿಯ ಇಷ್ಟೊಂದು ಶ್ರಮ ಪಟ್ವಿ ಅಂತ ಬೇಜಾರು ಮಾಡಿಕೊಂಡು ಇನಿಮೇಲೆ ಮತ್ತೆ ಹುಟ್ಟು ಅನ್ನೋದು ಇಲ್ಲದೇ ಇರುವಂತಹ ಶಾಶ್ವತವಾದ ಆನಂದ ಮುಂತದ್ದನ್ನೇ ಪಡಿಬೇಕು. ಆ ಅಂತ ಆನಂದಕ್ಕೆ ಕೊರತೆನೇ ಇರಬಾರದು, ಮೇಲೆ ಮೇಲೆ ವೃದ್ಧಿ ಆಗ್ತಾ ಇರಬೇಕು, ಅಂಥ ಆನಂದವನ್ನೇ ನಾವು ಬಯಸಬೇಕು ಅಂತ ತೀರ್ಮಾನ ಮಾಡಿ ಪರಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡೋದಕ್ಕೆ ಆರಂಭ ಮಾಡದ ಎಂಬುದಾಗಿ ಬ್ರಹ್ಮಸೂತ್ರಗಳಲ್ಲಿ ವಿಶೇಷವಾಗಿ ಅದನ್ನ ಎತ್ತಿ ಹೇಳ್ತಾರೆ. ಮಿಕ್ಕ ದೇವತೆಗಳಿಂದ ನಾವು ಏನೇನು ಪಡ್ಕೊಳ್ತೀವೋ ಆ ಪದಾರ್ಥಗಳೆಲ್ಲವೂ ಕೂಡ ಅಲ್ಪತ್ವ ಅಸ್ಥಿರತ್ವ ಮೊದಲಾದ ದೋಷಗಳೊಂದು ಕೂಡಿರುವಂಥದ್ದಾಗಿದೆ. ಕಾರಣ ಏನು ಅಂದ್ರೆ ಯಾವ ದೇವತೆ ನಮಗೆ ಎಲ್ಲವನ್ನೂ ಕೊಡ್ತಾನೋ ಆ ದೇವತೆಯೇ ಕೂಡ ಸ್ಥಿರವಾಗಿ ಉಳಿಯುವಂಥವನಲ್ಲ. ಆ ಬ್ರಹ್ಮಭುವನ ಲೋಕಾಹ ಪುನರಾವರ್ತಿನೋ ಅರ್ಜುನ ಎಂಬುದಾಗಿ ಗೀತೆಯಲ್ಲಿ ಹೇಳಿದ ಭಗವಂತ. ಬ್ರಹ್ಮಲೋಕದ ಪರ್ಯಂತ ಇರುವಂತಹ ಎಲ್ಲ ಲೋಕಗಳಿಗೂ ಪುನರಾವರ್ತಿ ಅನ್ನೋದು ಉಂಟು, ನನ್ನನ್ನು ಹೊಂದದವನಿಗೆ ಪುನರಾವರ್ತಿ ಇಲ್ಲ ಎಂಬುದಾಗಿ ಗೀತೆಯಲ್ಲಿ ಹೇಳಿದಾನೆ ಭಗವಂತ. ಮಿಕ್ಕ ದೇವತೆಗಳು ಅವರುಗಳನ್ನ ನಾವು ಸಂತೃಪ್ತಿಗೊಳಿಸಿ ವಿಶೇಷವಾಗಿ ಸಂತೋಷಪಡಿಸಿದ್ದೇ ಆದರೆ ಏನನ್ನ ಅವರುಗಳು ಕೊಡಬಹುದು, ಯಾವ್ಯಾವುದನ್ನು ಕೊಡಬಹುದು ಅಂತ ನೋಡಿದಾಗ ತಮ್ಮ ಪದವಿಯನ್ನೇ ಒಂದು ವೇಳೆ ಕೊಟ್ಟರೂ ಕೊಡಬಹುದು. ಒಂದು ವೇಳೆ ಆ ಬ್ರಹ್ಮ ಪದವಿ ಮುಂತದ್ದೇ ದೊರೆತರೂ ಕೂಡ ಆ ಬ್ರಹ್ಮ ಪದವಿಗೂ ಕೂಡ ಇಷ್ಟು ಕಾಲ ಮಾತ್ರ ಆ ಲೋಕದಲ್ಲಿ ಆ ಪದವಿಯಲ್ಲಿ ಅಲ್ಲಿ ಇದ್ದುಕೊಂಡು ಆನಂದವನ್ನ ಅನುಭವಿಸ್ಬೋದು. ಆ ಕಾಲ ಮುಗಿದ ಮೇಲೆ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಎಂಬುದಾಗಿ ಮತ್ತೆ ಇಲ್ಲಿಗೆ ಬರಬೇಕು. ಹೀಗೆಲ್ಲ ಇರೋದ್ರಿಂದ ನಾವು ಯಾವ ಪುರುಷಾರ್ಥವನ್ನ ಬೇಕು ಅಂತ ಬಯಸೋದರಲ್ಲಿ
ಚೂಸಿಯಾಗಿರಬೇಕು. ಯಾವ ಒಂದು ಪುರುಷಾರ್ಥ ನಿಜವಾಗಿಯೂ ನಮಗೆ ಕ್ಷೇಮವನ್ನು ಉಂಟು ಮಾಡುತ್ತೋ, ಯಾವುದು ಹಿತವನ್ನು ಉಂಟು ಮಾಡುತ್ತೋ ಅಂಥದ್ದನ್ನು ಮಾತ್ರ ಬಯಸಬೇಕು. ನಮ್ಮ ಸ್ವಾಮಿ ಎಂಥವನು ಅಂತಂದ್ರೆ, ಇದನ್ನ ಯಾರು ಅರಿತುಕೊಂಡು ಭಗವಂತನ ತಿರುವಡಿಗಳ ನೆರಳು ಅನ್ನೋದೇನು ಶಾಶ್ವತವಾದಂತಹ ನೆರಳು, ಆ ತಿರುವಡಿಗಳಿಗೆ ಪರಿಚರ್ಯ ಮಾಡುವಂತಹ ಸೌಭಾಗ್ಯವನ್ನೇ ನಮಗೆ ಕೊಡು ಎಂಬುದಾಗಿ ಭಗವಂತನನ್ನ ಕೇಳೋದು ಉತ್ತಮವಾದಂತಹ ಚಾತುರ್ಯ. ಆ ಚಾತುರ್ಯದೊಂದಿಗೆ ಭಗವಂತನನ್ನ ಅವನ ತಿರುವಡಿಗಳಲ್ಲಿ ಪರಿಚರ್ಯ ಎಂಬಂತಹ ಸೌಭಾಗ್ಯವನ್ನೇ ಕೇಳಿದ್ದೇ ಆದರೆ ಅದನ್ನೂ ಕೂಡ ಕೊಡಬಲ್ಲವನು ಭಗವಂತ. ಮಿಕ್ಕ ದೇವತೆಗಳಿಗೆ ಆ ಐಶ್ವರ್ಯವನ್ನು ಕೊಡುವಂತಹ ಸಾಮರ್ಥ್ಯ ಇಲ್ಲ. ಅಂತಮಿಲ್ ಪೇರಿನ್ಬಂ ಎಂಬಂತಹ ಮುಕ್ತೈಶ್ವರ್ಯವನ್ನ ದಯಪಾಲಿಸುವಂತಹ ಸಾಮರ್ಥ್ಯ ಬ್ರಹ್ಮನಿಗೋ ಈಶನಿಗೋ ಇಂದ್ರನಿಗೋ ಯಾರಿಗೂ ಇಲ್ಲ. ಎರುತ್ತುಕೊಡಿ ಉಡೆಯಾನುಂ ಪಿರಮನುಂ ಇಂದಿರನುಂ ಮತ್ತುಂ ಒರುತ್ತரும் ಇಪ್ಪಿರವಿ ಎನ್ನುಂ ನೋಯ್ಕು ಮருந்து அறிவாரும் இல்லை. மருத்துவனாய் நின்ன மாமணிவண்ணா மறுபிರವಿ தவிர திருத்தி ನಿನ್ ಕೋಯಿಲ್ ಕಡೆ ಪುಹಪ್ಪೈ ತಿರುಮಾಲಿರುಂ ಶೋಲೆಯಂದ ಎಂಬುದಾಗಿ ಪೆರಿಯಾಳ್ವಾರವರು ಅಪ್ಪಣೆ ಕೊಡಿಸ್ತಾರೆ. ಎರುತ್ತುಕೊಡಿ ಉಡೆಯಾನ್ ರುದ್ರ, ವೃಷಭವನ್ನ ವಾಹನವನ್ನಾಗಿ, ವೃಷಭವನ್ನ ಧ್ವಜದಲ್ಲಿ ಧರಿಸಿರುವವನು ವೃಷಭಧ್ವಜ. ಪಿರಮನ್ ಬ್ರಹ್ಮದೇವ, ಇಂದ್ರ ದೇವೇಂದ್ರ, ಇವರುಗಳು ಯಾರೂ ಕೂಡ ಈ ಪಿರವಿ ಎನ್ನುಂ ನೋಯ್ಕು ಮರುಂದರಿವಾರು ಇಲ್ಲೈ. ಮತ್ತೆ ಹುಟ್ಟು ಎಂಬಂತಹ ಜನನ ಮರಣ ಚಕ್ರದಲ್ಲಿ ಸುತ್ತುವಂತಹ ಈ ಒಂದು ವ್ಯಾಧಿ ಏನುಂಟೋ, ಈ ವ್ಯಾಧಿಗೆ ಔಷಧ ಏನು ಅಂತ ಇವರುಗಳಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಪೆರಿಯಾಳ್ವಾರ್ ಹೇಳ್ತಾರೆ. ಎರುತ್ತುಕೊಡಿ ಉಡೆಯಾನುಂ ಪಿರಮನುಂ ಇಂದಿರನುಂ ಮತ್ತುಂ ಒರುತ್ತரும் ಇಪ್ಪಿರವಿ ಎನ್ನುಂ ನೋಯ್ಕು ಮருந்து அறிவாரும் இல்லை. ಅವರುಗಳಿಗೆ ನಿಶ್ಚಯವಾಗಿ ಗೊತ್ತಿಲ್ಲ ಎಂಬುದಾಗಿ ಪೆರಿಯಾಳ್ವಾರವರು ತೀರ್ಮಾನವಾಗಿ ಹೇಳ್ತಾರೆ. ತಿರುಕುಳಂದ ಆಂಡವನವರು ಬಹಳ ಸುಂದರವಾಗಿ ಇದಕ್ಕೆ ಕೇಳೋರು. ಒಬ್ರು ಬಂದು ಕೇಳದ್ರಂತೆ ಪೆರಿಯಾಳ್ವಾರವರನ್ನ, ಬ್ರಹ್ಮನಿಗೋ ರುದ್ರನಿಗೋ ಇಂದ್ರನಿಗೋ ಇದಕ್ಕೆ ಏನು ಔಷಧಿ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿರಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ನಿಮಗೆ ಹೇಗೆ ಗೊತ್ತು? ಅವರೇನಾದ್ರು ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ರ, ನನಗೆ ಮೋಕ್ಷವನಕ್ಕೆ ಹೋಗೋಕ್ ದಾರಿ ಗೊತ್ತಿಲ್ಲ ಅಂತ ಅವ್ರುಗಳೇನಾರು ಹೇಳ್ಕೊಂಡ್ರ ಅಂತ ಕೇಳಿದಾಗ ಅದಕ್ಕೆ ಪೆರಿಯಾಳ್ವಾರರು ಉತ್ತರ ಕೊಟ್ರಂತೆ, ಒಂದು ವೇಳೆ ಅವರಿಗೆ ಔಷಧಿ ಏನು ಅನ್ನೋದು ಗೊತ್ತಿದ್ದಿದ್ದೆ ಆದರೆ ಅವತ್ತೇ ಅದನ್ನ ಉಪಯೋಗಿಸಿಕೊಂಡು ಮುಕ್ತೈಶ್ವರ್ಯವನ್ನ ಪಡೆದಿರುವವರು ಮತ್ತೆ ಇಲ್ಲೇ ಸುತ್ತಾ ಇದ್ರ ಅಂತ ಕೇಳಿದ್ರು. ಮತ್ತೆ ಇಲ್ಲೇ ಬಂದು ಹೋಗ್ತಾ ಇದ್ದಾರಲ್ಲ, ಆದ್ರಿಂದಲೇ ಅವ್ರಿಗೆ ಔಷಧಿ ಗೊತ್ತಿಲ್ಲ ಅನ್ನೋ ತೀರ್ಮಾನ ಎಂಬುದಾಗಿ ಹೇಳ್ತಾರೆ. ಇದು ಗೊತ್ತಾಗೋದಕ್ಕೋಸ್ಕರವೇ ಆ ರೀತಿ ಒಂದು ವಿಶೇಷವಾದಂತಹ ಒಂದು ಪ್ರಶ್ನೆಯನ್ನು ಕೇಳಿ ಆನಂತರ ಉತ್ತರ ಕೊಡ್ತಾ ಇದ್ರು ತಿರುಕುಡಂದಾಂಡವನವರು. ಮೋಕ್ಷಮಿಚ್ಛೆ ಜನಾರ್ದನಾಥ್, ಮೋಕ್ಷವನ್ನ ಬೇಕು ಅಂತ ಬಯಸಿದ್ದೆ ಆದರೆ ಅದಕ್ಕೆ ಅಧಿಪತಿಯಾಗಿರುವಂತಹ ಶ್ರೀಮನ್ನಾರಾಯಣನೇ ದಯಪಾಲಿಸಬಹುದು, ಇನ್ಯಾರಿಗೂ ಅವಕಾಶವಿಲ್ಲ. ಅಂತಹ ಪುರುಷಾರ್ಥಗಳಲ್ಲಿ ಯಾವ ಪುರುಷಾರ್ಥವನ್ನು ಕೇಳಿದ್ರು ಇಹಲೋಕ ಭೋಗಭಾಗ್ಯಗಳು, ಒಳ್ಳೆ ಉತ್ತಮವಾದಂತಹ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಹಣ ಮುಂತಾದ್ದೆಲ್ಲ ಬೇಕಾಗತ್ತೆ, ಅದಕ್ಕೆ ಉಪಯುಕ್ತವಾದಂತಹ ಅರ್ಥ ಮುಂತದ್ದು, ಆಸೆ ಪಡುವಂಥದ್ದನ್ನ ನಡೆಸಿಕೊಳ್ಳುವಂಥದ್ದು, ಆ ಆಸೆ ಧರ್ಮಕ್ಕೆ ವಿರೋಧವಲ್ಲದೇ ಇರುವಂತಹ ಆಸೆ ಆಗಿದ್ದೆ ಆದರೆ ಅದು ಸಾಕ್ಷಾತ್ ಪರಂಜ್ಯೋತಿಯೇ ಆಗಿದೆ. ಧರ್ಮ ಅವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾನೆ. ಧರ್ಮಕ್ಕೆ ಅವಿರೋಧವಾದ ಕಾಮ ನಾನೇ ಆಗಿದ್ದೀನಿ ಅಂತ ಭಗವಂತ ಹೇಳ್ತಾನೆ. ಈ ರೀತಿಯಾದಂತಹ ಧರ್ಮಾರ್ಥ ಕಾಮಗಳು ಅನ್ನೋದು ಇದೆಯಲ್ಲ, ಅವುಗಳು ಕೂಡ ಭಗವಂತನ ಸಂಬಂಧದೊಂದಿಗೆ ಕೂಡಿದ್ದಿದ್ದೇ ಆದರೆ ಆಗ ಅದಕ್ಕೂ ಕೂಡ ಹಿರಿಮೆ ಉಂಟು. ರಂಗಪ್ರಿಯ ಮಹಾದೇಶಿಕರವರು ಬಹಳ ಸುಂದರವಾಗಿ ಅವರ ಆಚಾರ್ಯರಾದಂತಹ ರಂಗಗುರುಗಳ ಮಾತನ್ನ ಹೇಳೋರು, ಈ ಧರ್ಮಾರ್ಥ ಕಾಮ ಮೋಕ್ಷ ಅನ್ನೋದಿದೆಯಲ್ಲ, ಇದು ನಾಲ್ಕು ಕೂಡ, ಇವುಗಳೆಲ್ಲವೂ ಕೂಡ ಭಗವಂತ ನಮಗಳಿಗಾಗಿ ಕೊಟ್ಟಿರುವಂಥದ್ದು. ನಾವು ಯಾವುದನ್ನ ಬಯಸಿದ್ದೆ ಆದರೆ ಅದನ್ನ ದಯಪಾಲಿಸುವಂತಹ ನಾಲ್ಕು ಪುರುಷಾರ್ಥಗಳು, ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂತಹ ನಾಲ್ಕು ಪುರುಷಾರ್ಥಗಳು. ಅದರಲ್ಲಿ ಮಧ್ಯದಲ್ಲಿರುವಂತಹ ಈ ಅರ್ಥ ಕಾಮ ಎಂಬಂತಹ ಪುರುಷಾರ್ಥಗಳಿದೆಯಲ್ಲ, ಅರ್ಥ ಅನ್ನೋದು ಹಣ, ಕಾಮ ಅನ್ನೋದು ಆಸೆ ಪಡುವಂಥದ್ದು. ಇವುಗಳೆರಡೂ ಕೂಡ ಭಗವದ್ ವ್ಯತಿರಿಕ್ತವಾದಂತಹ ವಸ್ತುಗಳಲ್ಲೇನಾದರೂ ಈಡುಪಾಡುಕೊಂಡಿದ್ದಿದ್ದೆ ಆದರೆ ಆ
ಅರ್ಥ ಮತ್ತು ಆ ಕಾಮ ಎರಡೂ ನಮ್ಮ ನಾಶಕ್ಕೆ ಕಾರಣವಾಗುತ್ತೆ. ಅದೇ ಧರ್ಮವನ್ನ ಆಚರಣೆ ಮಾಡೋದಕ್ಕಾಗಿ ಅರ್ಥ ಅಂತ ಬಯಸಿದ್ದೆ ಆದರೆ ಅದು ನಮಗೆ ತಾರಕ. ಆಸೆ ಎಂಬುದು ಮೋಕ್ಷವನ್ನ ಪಡೆಯಬೇಕು ಅನ್ನೋ ಆಸೆ ಇದ್ದಿದ್ದೆ ಆದರೆ ಅದು ನಮಗೆ ತಾರಕ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಅಲ್ಪವಾದ ಪುರುಷಾರ್ಥಗಳು, ಇಹಲೋಕ ಭೋಗಭಾಗ್ಯಗಳು, ಸ್ವರ್ಗಾದಿಗಳು, ಶಾಸ್ತ್ರ ವಿರುದ್ಧವಾದಂತಹ ಪದಾರ್ಥಗಳಲ್ಲಿ ಆಸಕ್ತಿ ಮುಂತದ್ದು, ಇವುಗಳಲ್ಲಿ ಆ ಕಾಮ ಮುಂತದ್ದಿದ್ದಿದ್ದೆ ಆದರೆ ಅದು ನಮಗೆ ಕೆಡಕನ್ನು ಉಂಟು ಮಾಡುತ್ತೆ. ಈ ಮಧ್ಯದಲ್ಲಿರುವಂತಹ ಎರಡು ಹಸುಗಳಿದೆಯಲ್ಲ, ಈ ಎರಡು ಹಸುಗಳು ಕೂಡ ತುಂಟ ಹಸುಗಳು. ಈ ತುಂಟ ಹಸುಗಳನ್ನ ಅವುಗಳನ್ನು ಕೂಡ ನಾವು ಒಲಿಸಿಕೊಂಡು ಅದರಿಂದ ಹಾಲು ಕರಿಬೇಕು ಅಂತಂದ್ರೆ ಏನ್ ಮಾಡಬೇಕು? ಆ ಹಸುವನ್ನ ತಂದು ಒಂದು ಕಂಬಕ್ಕೆ ಕಟ್ಟಾಕ್ಬಿಟ್ಟಿದ್ದೆ ಆದ್ರೆ ಆಗ ಅದು ತಪ್ಪಿಸ್ಕೊಂಡು ಓಡೋಲ್ಲ. ಆ ಹಸುವಿನಿಂದ ಹಾಲನ್ನ ಸಲೀಸಾಗಿ ಕರೆಯಬಹುದು. ಅರ್ಥ ಕಾಮ ಎಂಬಂತಹ ಈ ತುಂಟ ಹಸುಗಳನ್ನ ಪಕ್ಕದಲ್ಲಿಯೇ ಇರುವಂತಹ ಎರಡು ಕಂಬಗಳಿಗೆ ಕಟ್ಟಿ ಹಾಕಬೇಕು ಅಂತ ಹೇಳುವರಂತೆ. ಪಕ್ಕದಲ್ಲಿಯೇ ಇರುವಂತಹ ಕಂಬ ಅಂತಂದ್ರೆ ಅರ್ಥಕ್ಕೆ ಪಕ್ಕದಲ್ಲಿಯೇ ಇರುವಂಥದ್ದು ಧರ್ಮ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬುದಾಗಿ 4 ಪುರುಷಾರ್ಥಗಳು. ಅರ್ಥ ಅನ್ನೋದು ಧರ್ಮ ಅನ್ನೋದಕ್ಕೆ ಅಂಟಿರುವಂತಹ ಪುರುಷಾರ್ಥ. ಕಾಮ ಎಂಬಂತಹ ಪುರುಷಾರ್ಥದ ಮುಂದಿನ ಪುರುಷಾರ್ಥ ಮೋಕ್ಷ. ಕಾಮ ಅನ್ನೋದಕ್ಕೆ ಅಂಟಿರುವಂತಹ ಇನ್ನೊಂದು ಪುರುಷಾರ್ಥ ಯಾವುದು ಅಂದ್ರೆ ಮೋಕ್ಷ. ಈ ಮೋಕ್ಷ ಮತ್ತು ಧರ್ಮ ಎಂಬಂತಹ ಈ ಎರಡು ಕಂಬಗಳಿಗೆ ಮಧ್ಯದಲ್ಲಿರುವಂತಹ ಎರಡು ತುಂಟು ಹಸುಗಳನ್ನ, ಧರ್ಮ ಎಂಬಂತಹ ತುಂಟ ಹಸುವಿನ ಅದನ್ನ ಅರ್ಥ ಎಂಬಂತಹ ತುಂಟ ಹಸುವನ್ನ ಧರ್ಮದೊಂದಿಗೂ, ಕಾಮ ಎಂಬಂತಹ ತುಂಟ ಹಸುವನ್ನ ಮೋಕ್ಷ ಎಂಬಂತಹ ಕಂಬಕ್ಕೂ ಕಟ್ಟಿಬಿಟ್ಟಿದ್ದೆ ಆದರೆ ನಮಗೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಈ 4 ಬಗೆಯ ಪುರುಷಾರ್ಥಗಳಿದೆಯಲ್ಲ, ಇದೆರಡು 4 ದಯಪಾಲಿಸುವುದಕ್ಕಾಗಿಯೇ ಭಗವಂತ ಸಂಕಲ್ಪ ಮಾಡಿಕೊಂಡು 4 ತೋಳುಗಳನ್ನು ಉಳ್ಳವನಾಗಿದ್ದಾನೆ. ಚತುರ್ನಾಂ ಪುರುಷಾರ್ಥಾನಾಂ ದಾತಾದೇವ ಚತುರ್ಭುಜ ಎಂಬುದೇ ಹೇಳಿದ್ರು. 4 ಭುಜಗಳು ಭಗವಂತನಿಗೆ. ಈ 2 ಮಾಲ್ವರೈ ತೋಳ್ ಎಂಬುದಾಗಿ ಅಂಡಾಳು ಹೇಳ್ತಾಳೆ. 4 ತೋಳುಗಳು ಒಳ್ಳೆ ಪರ್ವತ ಸದೃಶವಾದಂತಹ ಬಲಿಷ್ಠವಾದ ತೋಳುಗಳು ಭಗವಂತನದು. ತುಂಬಾ ವಿಶಾಲವಾದಂತಹ ಕರಗಳು, ಉದಾರವಾದ ಕರಗಳು, ಎಲ್ಲವನ್ನೂ ದಯಪಾಲಿಸುವಂತಹ ಕರಗಳು ಭಗವಂತನದು. ಆ ಧರ್ಮಾರ್ಥ ಕಾಮ ಮೋಕ್ಷಗಳು ಎಂಬಂತಹ ಪುರುಷಾರ್ಥಗಳನ್ನ ದಯಪಾಲಿಸುವವನು. ಅದರಲ್ಲಿ ಅರ್ಥಕಾಮ ಮುಂಥದ್ದನ್ನ ಧರ್ಮಕ್ಕೂ ಮೋಕ್ಷಕ್ಕೂ ಕೂಡ ಸೇರಿಸಿಕೊಂಡು ಅನುಭವ ಮಾಡಿದಾಗ ಅದರಿಂದ ನಮಗೆ ಅಲಭ್ಯವಾದ ಲಾಭ ಉಂಟು ಎಂಬುದನ್ನು ಬಹಳ ಸುಂದರವಾಗಿ ತಿಳಿಯಪಡಿಸ್ತಾರೆ. ಇಲ್ಲಿ ಭಗವಂತನನ್ನ ಕುರಿತು ವರದ ಅಂತ ಸಂಬೋಧನ ಮಾಡಿದ್ರು ವೇದಾಂತೇಶಿಗಳು. ವರದ ತ್ವದ್ ಅಧೀನ ವಾಚ, ನಿನಗೆ ಅಧೀನವಾಗಿರುವಂತಹ ಮಾತುಗಳು, ಅದನ್ನ ಉಳ್ಳಂತಹ ನನ್ನಿಂದ ಈ ಸ್ತೋತ್ರ ಅನ್ನೋದು ರಚಿಸಲ್ಪಟ್ಟಿದೆ. ಈ ಸ್ತೋತ್ರಕ್ಕೆ ಬೇಕಾದಂತಹ ಈ ವಾಕ್ ಸಂಪತ್ತು ಮುಂಥದ್ದು ಕೂಡ ನಿನ್ನ ಅನುಗ್ರಹದಿಂದ ದೊರೆತದ್ದೇ. ಅದನ್ನ ನಾನೆಲ್ಲೂ ಹುಡುಕೊಂಡು ಹೋಗಿ ಇಂಥ ಪದ ಜೋಡಿಸಿ ಹಾಕೋಣ, ಇಂಥ ಪದ ಅದು ಇಲ್ಲಿ ಜಾಗಕ್ಕೆ ಸಂದರ್ಭಕ್ಕೆ ಉಚಿತವಾಗಿರುತ್ತೆ, ಈ ರೀತಿಯಲ್ಲಿ ಬಂದಿದ್ದೆ ಆದರೆ ಛಂದಸ್ಸು ಮುಂತದ್ದು ಛಂದಸ್ಸಿಗೆ ಅನುಗುಣವಾಗಿರುತ್ತೆ ಎಂಬುದಾಗಿ ನಾನಾಗಿ ಹುಡುಕೊಂಡು ಹೋಗಿ ಸೇರಿಸಿದ್ದಲ್ಲ. ಈ ಸ್ತೋತ್ರ ನನ್ನಿಂದ ರಚಿಸಲ್ಪಟ್ಟಿದೆ. ಈ ಸ್ತೋತ್ರ ಎಂಥದ್ದು ಅಂತಂದ್ರೆ ನಿನಗೆ ಅಧೀನವಾದಂತಹ ಮಾತುಗಳೊಂದಿಗೆ ರಚನವಾದದ್ದು. ತ್ವದ್ ಅಧೀನ ವಾಚ, ನಿನಗೆ ಅಧೀನವಾದಂತಹ ಮಾತುಗಳು. ಎಲ್ಲವನ್ನೂ ಕೂಡ ಮೊಳಗಿಸುವವನು ಭಗವಂತನೇ. ಎನ್ನೆಂಜತ್ತುಳ್ಳಿருந்து ಇಂಗಿರುಂತಮಿಳ್ ನೂಲ್ ಇವೈ ಮೊழிந்து ಎಂಬುದಾಗಿ ಮಾಡ್ವಾರ್ ಹೇಳ್ತಾರೆ. ನನ್ನ ಹೃದಯದಲ್ಲಿ ಕುಳಿತುಕೊಂಡು ನನ್ನ ಮೂಲಕ ಈ ದಿವ್ಯವಾದಂತಹ ತಮಿಳು ಶಾಸ್ತ್ರಗಳನ್ನ, ತಮಿಳು ವೇದಗಳನ್ನ, ದ್ರಾವಿಡ ಅಮ್ಮನಾಯ ಎಂಬುದಾಗಿ ಹೇಳುವಂತಹ ಈ ದ್ರಾವಿಡ ಶ್ರುತಿಗಳನ್ನ
ತಾನೇ ಮೊಳಗಿಸಿಕೊಂಡ ಭಗವಂತ. ಅದು ತನ್ನ ಪ್ರೀತಿಗಾಗಿ ತಾನೇ ನನ್ನೊಳಗೆ ಕುಳಿತುಕೊಂಡು ನನ್ನ ಮೂಲಕ ಹಾಡಿಸಿಕೊಂಡ. ಎನ್ನೆಂಜತ್ತುಳ್ಳಿருந்து இங்கிருந்து தமிழ் நூல் இவை மொழிந்து ಅಂತಂದ್ರು. ಮಾಯಕ್ಕವಿಯಾಯಿ ಒಂದು ಅಲ್ಲಿಂದ ಬಂದ, ನನ್ನ ಹೃದಯದೊಳಗೆ ಬಂದ ತಕ್ಷಣ ಬೇರೆ ಎಲ್ಲೂ ಹೋಗದೆ ತಾನೇ ಆಗಿ நிறைந்தான் ಅಂತ ಹೇಳಿದ್ರು. செஞ்சற்கவிகாள் உயிர்காத்து ஆழ்ச்சியமின் திருமாலிருஞ்சோலை வஞ்சக்கள்வன் மாமாயன் மாயக்கவியாய் வந்து என் நெஞ்சும் உயிரும் உள்கலந்து நின்னார் அறியாவண்ணம் என் நெஞ்சும் உயிரும் அவை ಉಂಡು ತಾವೇಯಾಗಿ நிறைந்தானே ಅಂತಂದ್ರು. ನನ್ನ ಹೃದಯ, ನನ್ನ ಉಸಿರು ಎರಡರಲ್ಲೂ ಕಲಿತುಕೊಂಡು ಪರಿಪೂರ್ಣವಾಗಿ ತಾನೇ ಅದರಲ್ಲಿ ತುಂಬಿದ್ದಾನೆ. ಬೇರೆ ಇನ್ಯಾವುದಕ್ಕೂ ಅವಕಾಶವಿಲ್ಲದೆ ಇರುವಂತೆ ತಾನೇ ತುಂಬಿದ್ದಾನೆ ಅಂತ ಹೇಳಿದ್ರು. ಈ ಮಾತುಗಳೆಲ್ಲವೂ ಕೂಡ ಸರ್ವೇಶ್ವರನ ಸಂಕಲ್ಪಕ್ಕೆ ಅಧೀನವಾದದ್ದು. ತ್ವದಧೀನ ವಾಚ ಎಂಬುದಾಗಿ ಹೇಳ್ತಾರೆ. ಎಂತಹ ವಿನಯ ಸಂಪತ್ತು ವೇದಾಂತ ದೇಶಿಕರದು. ನನಗಿರುವ ಕವಿತಾ ಸಾಮರ್ಥ್ಯದಿಂದ ಇವುಗಳನ್ನ ರಚನೆ ಮಾಡಿದ್ದೀನಿ ಅಂತ ಹೇಳಲಿಲ್ಲ. ಹೇ ವರದರಾಜಸ್ವಾಮಿ, ನಿನ್ನನ್ನು ಸ್ತೋತ್ರ ಮಾಡೋದಕ್ಕೆ ಅರ್ಹವಾದಂತಹ ಮಾತುಗಳನ್ನ ನೀನಾಗಿಯೇ ಕೊಟ್ಟು ನಿನ್ನ ಪ್ರೀತಿಗಾಗಿ ನನ್ನ ಮೂಲಕ ಹಾಡಿಸ್ಕೊಳ್ತಾ ಇದೀಯ. ನಿನ್ನನ್ನು ಹಾಡೋದಕ್ಕೆ ಜನಗಳಿಲ್ವೇ? ಎಂಥ ಯೋಗ್ಯತೆ ಉಳ್ಳವನು ನೀನು. ಸನಕ, ಸನಂದನ, ನಾರದ ಮೊದಲಾದ ಮಹಾಜ್ಞಾನಿಗಳೆಲ್ಲರೂ ಕೂಡ ನಿನ್ನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ವ್ಯಾಸ, ವಾಲ್ಮೀಕಿ, ಪರಾಶರ ಮೊದಲಾದಂತಹ ಋಷಿಶ್ರೇಷ್ಠರುಗಳು ಅವರುಗಳು ಕೂಡ ನಿನ್ನನ್ನು ಹಾಡೋದಕ್ಕೆ ಯೋಗ್ಯರಾಗಿದ್ದಾರೆ. ಅವರುಗಳಿಗೆಲ್ಲರಿಗೂ ಕೂಡ ನಿನ್ನನ್ನು ಕೊಂಡಾಡೋದಕ್ಕೆ ಬೇಕಾದಂತಹ ವಾಕ್ ಸಂಪತ್ತು ಮುಂಥದ್ದು ಅವರೊಂದಿಗೇನೆ ಸದಾ ಸರ್ವಕಾಲದಲ್ಲಿಯೂ ಇದೆ. ಅವರುಗಳಿಗೆ ಅಷ್ಟೊಂದು ಯೋಗ್ಯತೆ ಎಲ್ಲ ಇದೆ. ಅವರುಗಳ ಮೂಲಕ ನೀನು ಸ್ತೋತ್ರಗಳನ್ನು ಹಾಡಿಸಿಕೊಳ್ಳೋದು ಅನ್ನೋದ್ರಲ್ಲಿ ಹೆಚ್ಚು ಒಲವನ್ನು ತೋರಿಸದೆ ನನ್ನ ಮೂಲಕ ಹಾಡಿಸ್ಕೋಬೇಕು ಅಂತ ಬಯಸದಿಯಲ್ಲ. ಎಂಥ ಆಶ್ಚರ್ಯ ಇದು. ನನಗೂ ಒಂದು ಅವಕಾಶ ದೊರೆಯುತ್ತಲ್ಲ. ನಿನ್ನ ಸ್ತೋತ್ರ ಮಾಡೋದಕ್ಕೆ ನನಗೂ ಒಂದು ಭವ್ಯವಾದ ಅವಕಾಶವನ್ನು ನೀನಾಗಿಯೇ ಏರ್ಪಾಡು ಮಾಡಿಕೊಟ್ಟಿಯಲ್ಲ ಎಂಬುದಾಗಿ ಅತ್ಯಂತ ಸಂತೋಷದೊಂದಿಗೆ ಹೇಳ್ತಾರೆ. இன்கவி பாடும் பரமகவிகளால் தன்கவி தான் தன்னை பாடுவியாது இன்று நன்கு வந்து என்னுடனாக்கி என்னால் தன்னை வன்கவி பாடும் ಎನ್ ವೈಗುಂದನಾದನೆ ಎಂದ್ರು ನಮ್ಮಾಳ್ವರು. ನನ್ನ ವೈಕುಂಠನಾಥ ಇದ್ದಾನಲ್ಲ, ನನ್ನ ಸ್ವಾಮಿಯಾದಂತಹ ಸ್ವಾಮಿ, ಅವನು ಎಂಥವನು ಅಂದರೆ ಇನ್ಕವಿ ಪಾಡುಂ ಪರಮ ಕವಿಗಳು, ಇಂಪಾದಂತಹ ಅನೇಕ ಬಗೆಯಾದಂತಹ ಕವಿತೆಗಳು ಎಲ್ಲವನ್ನೂ ಹಾಡಬಲ್ಲ ಸಾಮರ್ಥ್ಯವುಳ್ಳಂತಹ ಅನೇಕ ಋಷಿಗಳು, ಅನೇಕ ಕವಿಗಳು. ಇನ್ಕವಿ ಪಾಡುಂ ಪರಮ ಕವಿ, ಅವರುಗಳೆಲ್ಲ ಪರಮ ಕವಿಗಳು, ತುಂಬಾ ಶ್ರೇಷ್ಠವಾದಂತಹ ಕವಿಗಳು. ಅವರುಗಳಿಗೆ ಸಮನಾದವರು ಇನ್ನೊಬ್ಬರಿಲ್ಲ. ಅಂತಹ ಕವಿಗಳ ಮೂಲಕ ತಾನ್ ತನ್ನೈ ಪಾಡುವಿயாது. ಇನ್ಕವಿ ಪಾಡುಂ ಪರಮ ಕವಿಗಳಾಲ್ ತನ್ಕವಿ ತಾನ್ ತನ್ನೈ ಪಾಡುವಿயாது. ಅವರುಗಳ ಮೂಲಕ ತನ್ನ ಹಿರಿಮೆಗಳನ್ನು ಕೊಂಡಾಡುವಂತಹ ಕವಿತೆಗಳನ್ನ ಹಾಡಿಸ್ಕೋಬೇಕು ಅಂತ ಭಗವಂತ ಸಂಕಲ್ಪ ಮಾಡಲಿಲ್ವಂತ. ಅವರುಗಳ ಮೂಲಕ ಕೇಳೋದನ್ನು ಬಿಟ್ಟು ಏನು ಮಾಡಿದಂತೆ, பாடுவியாது இன்று நன்கு வந்து என்னுடனாக்கி என்னால் தன்னை வன்கவி பாடும் என் ವೈಗುಂದನಾದನ್. ಸನಕ, ಸನಂದನ, ನಾರದ, ವ್ಯಾಸ, ಪರಾಶರ, ವಾಲ್ಮೀಕಿ ಇದರ ಮಹಾತ್ಮರುಗಳ ಮೂಲಕ ತಾನು ತನ್ನ ಕೀರ್ತಿಯನ್ನ ಹಾಡಿಸಿಕೊಳ್ಳಬೇಕು. ತನ್ನ ಕೀರ್ತಿಯನ್ನ ಶಾಶ್ವತವಾಗಿ ಎಲ್ಲರೂ ಕೂಡ ಅನುಭವಿಸೋದಕ್ಕೆ ಈ ಕಾವ್ಯಗಳ ಮೂಲಕ ಎಲ್ಲರೂ ಪ್ರಯೋಜನವನ್ನ ಪಡೆಯಲಿ ಎಂಬುದಾದಂತಹ ಆ ರೀತಿಯಾದ ಆಸೆಯನ್ನಿಟ್ಕೊಳ್ಳದೆ ಅಂತ ಮಹಾತ್ಮರುಗಳ ಮೂಲಕ ಹಾಡಿಸ್ಕೋಬೇಕು ಅಂತ ಬಯಸದೆ ಏನ್ ಮಾಡ್ದ, ಇವತ್ತು ನನ್ನ ಒಳಗೆ ಬಂದು ನನ್ನ ಮೂಲಕ ಹಾಡಿಸ್ಕೋಬೇಕು ಅಂತ ಆಸೆ ಪಟ್ಟು, இன்று நன்கு வந்து என்னுடனாக்கி ಎನ್னால் ತನ್ನೈ ವನ್ಕವಿ ಪಾಡು, ನನ್ನ ಮೂಲಕ ಪಾಶುರಗಳನ್ನ ಶ್ಲೋಕಗಳನ್ನ ಹಾಡಿಸಿಕೊಂಡ.
ಇದಕ್ಕೆ ನನ್ನನ್ನು ಆರಿಸಿಕೊಂಡನಲ್ಲ ಅಂತ ಉಬ್ಬಿ ಹೋಗಿ ಸಂತೋಷದೊಂದಿಗೆ ಹಾಡ್ತಾರೆ ವೇದಾಂತೇಶಿಕರು, ನಮ್ಮಾಳ್ವಾರ್ ಮೊದಲಾದಂತಹ ಜ್ಞಾನಿಗಳು. ವೇದಾಂತೇಶಿಕರು ಅದೇ ರೀತಿ ಹೇಳ್ತಾರೆ ಇಲ್ಲಿ, ತ್ವದಧೀನ ವಾಚ, ನಿನಗೆ ಅಧೀನವಾದಂತಹ ಮಾತುಗಳಿಂದ ನಿನ್ನನ್ನ ಸ್ತೋತ್ರ ಮಾಡುವಂತಹ ಸೌಭಾಗ್ಯವನ್ನ ಪಡೆದಿದ್ದೇನೆ. ಇದು ನಾನು ಹಾಡ್ತಾ ಇರೋದು ನನ್ನ ಮಾತುಗಳು ಅಂತ ಹೇಳ್ಕೊಂಡಿದ್ದೆ, ಆದರೆ ಅದು ಹುಚ್ಚುತನ. ಅವನ ಹಿರಿಮೆ ಎಂಥದ್ದು ಅಂದ್ರೆ ಯಾರ ಮಾತಿಗೂ ಅಡಗದೇ ಇರುವಂಥದ್ದು. ಬ್ರಹ್ಮರುದ್ರಾದಿಗಳಿಗೂ ಕೂಡ ವಾಂಗ್ಮನಸ ಅಗೋಚರನವನು. ಬ್ರಹ್ಮರುದ್ರಾದಿಗಳಿಗೂ ವಾಕ್ಗೋ ಮನಸ್ಸಿಗೋ ಎಟಕದೇ ಇರುವಂಥವನು. ಅಥವಾ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬುದಾಗಿ ಶ್ರುತಿ ಹೇಳಿತು. ಆ ಸರ್ವೇಶ್ವರ ಎಂಥವನು ಅಂತಂದ್ರೆ ವಾಕ್ಯಗೂ ಮನಸ್ಸಿಗೂ ಎಟಕದೇ ಇರುವಂತಹ ಸ್ಥಾನದಲ್ಲಿರುವವನು. ಅಳವಂದಾರವರು ಹೇಳಿದ್ರು, ನಮೋ ನಮೋ ವಾಂಗ್ ಮನಸ ಅತಿಭೂಮಯೇ ಎಂಬುದಾಗಿ. ಮನಸ್ಸಿಗೂ ವಾಕ್ಯಗೂ ಅತಿಭೂಮಿಯಾಗಿ ಅದಕ್ಕೆ ಎಟಕದೇ ಇರುವಂತಹ ಸ್ಥಾನದಲ್ಲಿ ಇರುವವನು ಭಗವಂತ. ವೇದಾಂತೇಶಿಕರು ಹೇಳ್ತಾರೆ, ಅರಿಶಮಯಂ ಅರಿವರಿಯ ತಾನತ್ ಅಮರ್ಂದನ ಅಂತ. ವೇದ ಬಾಹ್ಯವಾಗಿರುವಂತಹ ಜೈನ ಬೌದ್ಧ ಮುಂತಾದ ಮತಗಳು 6 ಮತಗಳು, ಅರಿಶಮಯಂ 6 ಬಗೆಯಾದಂತಹ 4 ಬೌದ್ಧ ಮತಗಳು, 2 ಜೈನರಲ್ಲಿ 2, ಜೈನರುಗಳಲ್ಲಿ 2 ಪಂಗಡ, ಬೌದ್ಧರುಗಳಲ್ಲಿ 4. ಇಲ್ಲಿ ಆ ವೇದವನ್ನು ಒಪ್ಪುಕೊಳ್ಳದೇ ಇರುವಂತಹ ಈ ಮತಗಳು, ಜೈನ ಮತ್ತು ಬೌದ್ಧ ಮತಗಳು, ಅವುಗಳಿಗೆ ಭಗವಂತನ ತಿರುವಡಿ ಎಂಥದ್ದು ಅಂತಂದ್ರೆ ಔಟ್ ಆಫ್ ಬೌಂಡ್ಸ್ ಅಂತಾರೆ ವೇದಾಂತೇಶಿಕರು. ಅರುಶಮಯಂ ಅರಿವರಿಯ ತಾನತ್ ಅಮರ್ನರ, ಅರಿತುಕೊಳ್ಳೋಕೆ ಸಾಧ್ಯವಿಲ್ಲದೆ ಇರುವಂತಹ ಸ್ಥಾನದಲ್ಲಿ ದಯಪಾಲಿಸಿರುವಂಥದ್ದು ಭಗವಂತನ ತಿರುವಡಿಗಳು. ಭಗವಂತನ ತಿರುವಡಿಗಳ ವೈಭವ ಎಂಥದ್ದು ಅಂತ ಕೇಳಿದ್ದಾದರೆ, ವೇದ ಬಾಹ್ಯವಾದ ಮತಗಳು ಅದು ತಿಳಿದೇ ಇಲ್ಲ. ಆದ್ದರಿಂದ ವೇದ ಬಾಹ್ಯವಾದ ಮತಗಳಿಗೆ ಅದನ್ನು ಹೇಳೋ ಸಾಮರ್ಥ್ಯವಿಲ್ಲ, ಅದನ್ನು ನೋಡಿಯೇ ಇಲ್ಲ. ಆದರೆ ವೇದ ಬಾಹ್ಯವಾದ ಮತಗಳ ಯಾರು ಪ್ರಚಾರಕರೋ ಅವರುಗಳಿಗೆ ಎಟಕದೇ ಇರುವಂತಹ ವೈಭವ ಭಗವಂತನ ತಿರುವಡಿಗಳು. ಅರಿಶಮಯಂ ಅರಿವರಿಯ ತಾನತ್ ಅಮರ್ಂದನ, ಅರಿವರಿಯ ಅದು ಅರಿತುಕೊಳ್ಳೋಕೆ ಸಾಧ್ಯವಿಲ್ಲದೆ ಇರುವಂತಹ ಸ್ಥಾನದಲ್ಲಿ ವಿಜಯ ಮಾಡಿರುವಂಥವನು ಸ್ವಾಮಿ. ಅವನ ಪಾದಗಳು ಆ ರೀತಿಯಾದ ಹಿರಿಮೆ ಪಡೆದದ್ದು. ಅಂತಹ ಉತ್ತಮವಾದಂತಹ ಭಗವದನುಭವಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಿ ವೇದಾಂತ ದೇಶಿಕರು ಅವನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹವಾದಂತಹ ಮಾತುಗಳನ್ನೆಲ್ಲ ತಾನಾಗಿಯೇ ಅದು ಬಂದು ಕೈಂಕರ್ಯ ಮಾಡಿದಾಗ ಆ ಮಾತುಗಳನ್ನ ತಮ್ಮ ಸ್ತೋತ್ರಗಳಲ್ಲಿ ಅಲ್ಲಲ್ಲಿ ಈ ಜಾಗ ನಿನಗೆ ತಕ್ಕದಾಗಿದೆ ಎಂಬುದಾಗಿ ಆ ಜಾಗಗಳನ್ನು ಮಾತ್ರ ಕೊಟ್ಟರು. ಪೂರ್ಣವಾಗಿ ಶ್ಲೋಕ ಮುಂತಾದ್ದು ರಚನೆಯಾಯಿತು. ಶೊಲ್ಪಣಿಶಯಾಯಿರಂ ಮಾತುಗಳು ಬಂದು ಕೈಂಕರ್ಯ ಮಾಡ್ತು. ಹಾಗಿರುವಂಥದ್ದು ಈ ಪಾಶುರುಗಳು. ಹೇ ವರದ, ಈ ಮಾತುಗಳೆಲ್ಲವೂ ಕೂಡ ನಿನಗೆ ಅಧೀನವಾದಂತಹ ಮಾತುಗಳು. ವರದ ತ್ವದಧೀನ ವಾಚ ಮಯ ತ್ವತ್ಪ್ರೀತಯೇ ಯತ್ ಸ್ತೋತ್ರಂ ವಿರಚಿತಂ. ಯಾವ ಒಂದು ಸ್ತೋತ್ರವನ್ನ, ಈ ವರದರಾಜ ಪಂಚಾಶತ್ ಎಂಬುದಾಗಿರುವಂತಹ ಈ ಸ್ತೋತ್ರ ಮಯಾ ನನ್ನಿಂದ ತ್ವತ್ಪ್ರೀತಯೇ ವಿರಚಿತಂ, ನಿನ್ನ ಪ್ರೀತಿಗಾಗಿ ನನಗೆ ಕವಿತಾ ಸಾಮರ್ಥ್ಯ ಉಂಟು ಎಂಬುದನ್ನು ಪ್ರದರ್ಶನ ಮಾಡಿಸಿಕೊಳ್ಳೋದಕ್ಕಾಗಿ ಈ ಸ್ತೋತ್ರವನ್ನು ರಚನೆ ಮಾಡ್ತಾ ಇಲ್ಲ. ಇದು 50 ಚಿಲ್ಲರೆ ಶ್ಲೋಕಗಳು ಮಾತ್ರ. ಇನ್ನೂ 51 ಶ್ಲೋಕ ಇರುವಂಥದ್ದು ಈ ಸ್ತೋತ್ರ. 1000 ಶ್ಲೋಕಗಳಿರುವಂಥದ್ದು ಪಾದುಕಾ ಸಹಸ್ರ. 2600 ಶ್ಲೋಕಗಳಿರುವಂಥದ್ದು
ಯಾದವಾಭ್ಯುದಯ ಕಾವ್ಯ, ಹೀಗೆಲ್ಲ ಅನೇಕ ಸಂಖ್ಯೆಗಳಲ್ಲಿಯೋ ಹಿರಿಮೆಗಳಲ್ಲಿಯೋ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಅವುಗಳೆಲ್ಲವನ್ನೂ ಕೂಡ ನಾನು ರಚನೆ ಮಾಡೋದಕ್ಕೆ ಯಾವುದು ಕಾರಣವಾಗಿತ್ತು ಅಂತಂದ್ರೆ ಆ ಸರ್ವೇಶ್ವರನ ದಿವ್ಯವಾದ ಸಂಕಲ್ಪ. ಆ ದಿವ್ಯವಾದ ವಾಕ್ಸಂಪತ್ತನ್ನ ನನಗೆ ದಯಪಾಲಿಸಿ ನನ್ನ ಮೂಲಕ ತನ್ನ ಹಿರಿಮೆಗಳನ್ನ ಕೇಳಿ ಆನಂದ ಪಡಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಹಾಗೆ ಭಗವಂತ ಸಂಕಲ್ಪ ಮಾಡಿದ್ರಿಂದ ಅವನಿಗೆ ಅಧೀನವಾದ ಮಾತುಗಳಿಂದ ಅವನನ್ನ ಸ್ತೋತ್ರ ಮಾಡೋದಕ್ಕೆ ಒಂದು ಅವಕಾಶ ದೊರೆಯಿತು ಅಂತಾರೆ ವೇದಾಂತೇಶರು. ಸ್ತೋತ್ರಂ ಮಯಾ ವಿರಚಿತಂ. ಯಾವ ಒಂದು ಈ ವರದರಾಜ ಪಂಚಾಶತ್ ಅನ್ನೋ ಸ್ತೋತ್ರ ರಚಿಸಲ್ಪಟ್ಟಿದೆಯೋ ಅದು ಹೇ ವರದ ನಿನಗಧೀನವಾದ ಮಾತುಗಳನ್ನ ಕೊಂಡು ರಚನೆವಾಗಿರುವಂಥದ್ದು. ಯಾವ ಉದ್ದೇಶದೊಂದಿಗೆ ನನಗೆ PhD ಬೇಕು ಅದಕ್ಕಾಗಿ ಸ್ತೋತ್ರ ರಚನೆ ಮಾಡಿದ್ದೀನಿ ಅಂತ ಹೇಳ್ತಿರೋ ಅಂತಂದ್ರೆ ಇನ್ಯಾವುದರಲ್ಲಿಯೂ ವೇದಾಂತೇಶಿಕರಿಗೆ ಆಸಕ್ತಿಯೇ ಇಲ್ಲ. ಇಹಲೋಕ ಭೋಗಭಾಗ್ಯಗಳು, ಸ್ವರ್ಗಾದಿ ಲೋಕಗಳು ಎಲ್ಲವೂ ಕೂಡ ಹುಲ್ಲುಕಡ್ಡಿಗೆ ಸಮ ವೇದಾಂತೇಶಿಕರಿಗೆ. ಆದ್ದರಿಂದ ಅದು ಯಾವ ಪ್ರಯೋಜನವನ್ನು ಬಯಸಿ ಮಾಡಲಿಲ್ಲ. ಈ ಸ್ತೋತ್ರ ಪಾದುಕಾ ಸಹಸ್ರ ಎಂಬುದದು ಮಿಕ್ಕ ಯಾವ ಸ್ತೋತ್ರವೇ ಆಗಲಿ ಆ ಭಗವಂತ ಒಳಗಿದ್ದು ಪ್ರೇರಣೆ ಮಾಡಿ ಅದಕ್ಕೆ ಬೇಕಾದ ವಾಕ್ ಸಂಪತ್ತುಗಳನ್ನು ಕೊಟ್ಟು ಅವನೇ ನಡೆಸ್ಕೊಳ್ತಾ ಇರೋದು. ಅಂತಹ ಈ ಸ್ತೋತ್ರ ಇದೆಯಲ್ಲ, ಇದು ನನ್ನಿಂದ ರಚಿಸಲ್ಪಟ್ಟದ್ದು ಅಂತಂದ್ರೆ ಇದನ್ನ ರಚನೆ ಮಾಡೋದಕ್ಕೆ ನನ್ನ ಎಫರ್ಟ್ ಏನೂ ಇಲ್ಲ. ಅದಕ್ಕೆ ಬೇಕಾದ ವಾಕ್ ಸಂಪತ್ತನ್ನ ನೀನೇ ಕೊಟ್ಟಿದೀಯ. ತ್ವದಧೀನ ವಾಚ, ನಿನಗೆ ಅಧೀನವಾದಂತಹ ಮಾತುಗಳು ಅಂತಂದ್ರು. ಈ ರೀತಿಯಾದ ಮಾತುಗಳಿಂದ ರಚಿಸಲ್ಪಟ್ಟಿರುವಂಥದ್ದು ಈ ಸ್ತೋತ್ರ ಸಾಹಿತ್ಯ. ಇದು ಯಾವ ಉದ್ದೇಶದೊಂದಿಗೆ ರಚನೆ ಮಾಡಿದ್ದು? ಇದನ್ನ ರಚನೆ ಮಾಡಿದ್ದೆ ಆದರೆ 10 ಜನ ವಿದ್ವಾಂಸರುಗಳು ಬಹಳ ಸುಂದರವಾಗಿ ನೀವು ವರದರಾಜನನ್ನ ಕೊಂಡಾಡಿದ್ದೀರಾ. ಆ ಭಗವಂತನ ದಿವ್ಯಾನುಗ್ರಹಕ್ಕೆ ನೀವು ಪಾತ್ರರಾಗಿದ್ದಲ್ಲದೆ ನಿಮ್ಮ ಈ ಶ್ರೀಸೂಕ್ತಿಗಳನ್ನ ಪಾರಾಯಣ ಮಾಡಿ ಅದನ್ನ ಮನನ ಮಾಡಿ ನಾವು ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದ್ದೀರಾ. ಎಂಥ ಹಿರಿಮೆ ಪಡೆದವರು ತಾವು ಎಂಬುದಾಗಿ ಅವರುಗಳೆಲ್ಲ ಕೊಂಡಾಡ್ತಾರಲ್ಲ, ಆ ರೀತಿ ಕೊಂಡಾಡಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಈ ಸ್ತೋತ್ರ ರಚನೆವಾಗಿಲ್ಲ ಅಂತಂತಂದರು ವೇದಾಂತೇಶರು. ಅತ್ಯಂತ ಭವ್ಯವಾಗಿರುವಂತಹ ಈ ಮಾತುಗಳು, ಆ ಮಾತುಗಳನ್ನೆಲ್ಲ ಜೋಡಿಸಿ ಸ್ತೋತ್ರ ರೂಪದಲ್ಲಿ ನಿನ್ನಾಡಿದ ಅವರಿಗೆ ಸಮರ್ಪಣೆ ಮಾಡುವಂತಹ ಸೌಭಾಗ್ಯ ದೊರೆತಿದೆ. ಇದನ್ನ ಹಾಡುವಾಗಲೂ ಕೂಡ ನಿನಗೆ ಪ್ರೀತಿ ಉಂಟು ಮಾಡಬೇಕು ಅನ್ನೋದು ಒಂದೇ ಧ್ಯೇಯವಾಗಿದೆ. ಸ್ತೋತ್ರಂ ಮಯಾ ವಿರಚಿತಂ. ಯಾವ ಒಂದು ಯಾವ ಈ ನಿನಗಧೀನವಾದಂತಹ ಮಾತುಗಳನ್ನು ಕೊಂಡು ಯಾವ ಈ ಸ್ತೋತ್ರ ರಚನೆವಾಗಿದೆಯೋ, ಯಾವುದು ರಚಿಸಲ್ಪಟ್ಟಿದೆಯೋ ಅವುಗಳೆಲ್ಲವೂ ಕೂಡ ತ್ವದಧೀನ ವಾಚ.
ಸ್ತೋತ್ರಂ ಮಯಾ ವಿರಚಿತಂ. ಯಾವ ಈ ಸ್ತೋತ್ರ ರಚಿಸಲ್ಪಟ್ಟಿದೆಯೋ ತದಿದಂ, ಆ ಇದು ಅಂದ್ರೆ ಆ ಸ್ತೋತ್ರವಾಗಿರುವಂತಹ ಈ ವರದರಾಜ ಪಂಚಾಶತ್ ಎಂಬಂತಹ ಈ ಸ್ತೋತ್ರ, ತದಿದಂ ಚಿತ್ರಂ ನ ಚಿತ್ರಂ, ನಿನ್ನ ಅನುಗ್ರಹದಿಂದ ಪಡೆದಂತಹ ವಾಕ್ ಸಂಪತ್ತಿನಿಂದ ರಚಿತವಾದಂತಹ ಸ್ತೋತ್ರ ಎಂಬುದಾಗಿ ಹೇಳಿದ್ದೆ. ಆದರೆ ಅದರಲ್ಲಿ ಆಶ್ಚರ್ಯ ಪಡೋದಿಕ್ಕೇನೂ ಇಲ್ಲ. ಧ್ರುವನ ಕಪೋಲವನ್ನ ಶಂಖದಿಂದ ಸ್ಪರ್ಶ ಮಾಡಿದ ತಕ್ಷಣ ಆ ಧ್ರುವ ಇದನ್ನೆಲ್ಲ ಅವನು ಭಗವಂತನನ್ನ ಆನಂದವಾಗಿ ಕಂಡು ಸ್ತೋತ್ರ ಮಾಡ್ತಾನೆ. ತ್ವದಧೀನ ವಾಚಾ ವಿರಚಿತಂ, ನಿನಗಧೀನವಾದ ಮಾತುಗಳಿಂದ ರಚಿಸಲ್ಪಟ್ಟಿರುವಂಥದ್ದು. ಯಾವ ಉದ್ದೇಶಕ್ಕಾಗಿ ಅಂದರೆ ತ್ವತ್ಪ್ರೀತಯೇ, ವರದರಾಜ ಪೆರುಮಾಳೆ ನಿನ್ನ ಪ್ರೀತಿಗಾಗಿ. ಮಂಜೂನಿ ಮನೋಹರವಾಗಿರುವಂತಹ ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದೊಳಗಿರುವಂತಹ ಹಕ್ಕಿಯಾದದ್ದು ತನ್ನ ತೊದಲು ನುಡಿಗಳ ಮೂಲಕ, ಆ ಹಕ್ಕಿಯ ತೊದಲು ನುಡಿಗಳಿದೆಯಲ್ಲ ಅದು ಶಿಕ್ಷಕಾಣ, ಆ ನುಡಿಗಳನ್ನ ಆಲಿಸಿಕೊಟ್ಟಂತಹ ನಿನಗೆ ಅಧೀನವಾದಂತಹ ಈ ಮಾತುಗಳು ಇದೆಯಲ್ಲ, ಇದರಿಂದ ರಚಿಸಲ್ಪಟ್ಟಂತಹ ಈ ಸ್ತೋತ್ರ, ಇದು ನ ಚಿತ್ರಂ, ಇದು ಆಶ್ಚರ್ಯಕರವಾದದ್ದೇನೂ ಅಲ್ಲ ಎಂಬುದಾಗಿ ಹೇಳಿದರು. ಮಂಜೂನಿ ಮನೋಹರವಾದಂತಹ ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದಲ್ಲಿಯೇ ಗೂಡಿನಲ್ಲಿಯೇ ಗೂಡು ಹಾಕಲ್ಪಟ್ಟಂತಹ, ಗೂಡಿನೊಳಗೇನೆ ಮರೆಯಾಗಿರುವಂತಹ ಆ ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದಲ್ಲಿಯೇ ಅಡಗಿರುವಂತಹ ಆ ಗಿಣಿಯ ಜಲ್ಪನ ಮಾತು, ಆ ಗಿಣಿಯಾದದ್ದು. ತದಿದಂ ನ ಚಿತ್ರಂ, ಯಾವ ಸ್ತೋತ್ರವು ನಿನ್ನ ಪ್ರೀತಿಗಾಗಿ ರಚನೆ ಮಾಡಲ್ಪಟ್ಟಿದೆಯೋ ಅದು ಆಶ್ಚರ್ಯ ಪಡಬೇಕಾದದ್ದೇನಿಲ್ಲ. ಈ ಸ್ತೋತ್ರಕ್ಕೆ ಉದ್ದೇಶವು ನಿನ್ನ ಪ್ರೀತಿಯನ್ನ ಸಂಪಾದಿಸಬೇಕು ಎಂಬುದೊಂದೇ ಆಗಿದೆ. ತ್ವತ್ಪ್ರೀತಯೇ ವರದ ಯತ್ತದಿದಂ ನ ಚಿತ್ರಂ. ಮಂಜೂನಿ ಮನೋಹರವಾದಂತಹ ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದೊಳಗಿರುವಂತಹ ಹಕ್ಕಿಯ ತೊದಲ್ ನುಡಿಗಳು. ಹಕ್ಕಿಯನ್ನ ಪಂಜರದಲ್ಲಿ ಹಾಕಿದ್ದಾರೆ. ಆ ಹಕ್ಕಿ ಇರುವಾಗಲೇ ಎಲ್ಲರೂ ಕೂಡ ಭಗವಂತನ ವೈಭವಗಳನ್ನು ಗಾನ ಮಾಡ್ತಾ ಇರ್ತಾರೆ. ಕ ಈಶಃ,
ಯಾರು ಪರಮಪುರುಷ, ಎಲ್ಲರಿಗಿಂತ ಮಿಗಿಲಾದ ದೇವತೆ ಯಾರು ಎಂಬುದಲ್ಲ. ಮಂಜೂನಿ ಮನೋಹರವಾದಂತಹ ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದೊಳಗಿರುವಂತಹ ಹಕ್ಕಿಯ ತೊದಲ್ ನುಡಿಗಳು. ಪಂಜರ ಶಕುಂತ, ಪಂಜರದೊಳಗಿರುವಂತಹ ಹಕ್ಕಿಯ ತೊದಲ್ ನುಡಿಗಳಿದೆಯಲ್ಲ, ಆ ತೊದಲು ನುಡಿಗಳು ಶಿಕ್ಷಕಾಣ, ಆ ನುಡಿಗಳನ್ನು ಕಲಿಸಿಕೊಟ್ಟಂತಹ ಆಚಾರ್ಯರುಗಳು ಯಾರುಂಟೋ ಅವರುಗಳಲ್ಲಿ ಆ ಕಲಿಸಿಕೊಟ್ಟವರ ಉದಾರ ಹೃದಯ ಮಹತ್ವವನ್ನು ಪಂಜರ ಶಕುಂತ ವಿಜಲ್ಪಿತಾನಿ, ಪಂಜರದೊಳಗಿಂದಿರುವಂತಹ ಪಕ್ಷಿ ಇದೆಯಲ್ಲ, ಆ ಹಕ್ಕಿಯ ತೊದಲ್ ನುಡಿಗಳಿದೆ. ಆ ತೊದಲ್ ನುಡಿಗಳನ್ನು ಕೇಳಿ ಶಿಕ್ಷಕಾಣ, ಆ ನುಡಿಗಳನ್ನು ಕಲಿಸಿಕೊಟ್ಟಂತಹ ಆಚಾರ್ಯರುಗಳು ಯಾರುಂಟೋ ಅವರುಗಳ ಹೃದಯಂ ಮನಸ್ಸು ಆವರ್ಜಯಂತಿ ಖಲು, ಜಲ್ಪನ ಅಂತಂದ್ರೆ ಆ ತೊದಲ್ ನುಡಿಗಳು. ಆ ಜಲ್ಪನ ಅಂದರೆ ಕ್ರಮಬದ್ಧವಾಗಿ ವ್ಯಾಕರಣಬದ್ಧವಾಗಿ ವ್ಯಾಕರಣ ಸೂತ್ರಕ್ಕೆ ಅನುಗುಣವಾಗಿ ಹಾಡಿದ್ದೆ ಆದರೆ ಅದು ಸುಸಂಸ್ಕೃತರು ಮಾಡುವಂತಹ ಭಾಷೆ. ಪಂಜರದೊಳಗಿರುವಂತಹ ಹಕ್ಕಿ ಶಿಕ್ಷಕರುಗಳು ಏನಾದರೂ ಹೇಳಿಕೊಟ್ಟಿದ್ದೆ ಆದರೆ ಅದು ಹಂಗೇನೆ ಆವರ್ತಿ ಮಾಡುತ್ತೆ. ಯಾವ ರೀತಿಯಲ್ಲಿ ನಾವು
ಪಂಜರ ಶಕುಂತ ವಿಜಲ್ಪಿತಾನಿ. ಆ ಪಂಜರದೊಳಗಿರುವಂತಹ ಹಕ್ಕಿಯ ತೊದಲ್ ನುಡಿಗಳಿದೆಯಲ್ಲ, ಅದು ಶಿಕ್ಷಕಾಣಾಂ ನುಡಿಗಳನ್ನು ಕಲಿಸಿಕೊಟ್ಟಂತಹ ಶಿಕ್ಷಕರುಗಳಿಗೆ, ಆ ಕಲಿಸಿಕೊಟ್ಟಂತಹ ಗುರುಗಳಿದಾರಲ್ಲ ಅವರುಗಳ ಹೃದಯಂ ಮನಸ್ಸನ್ನು ಆವರ್ಜಯಂತಿ ಖಲೂ, ಅದು ಆಕರ್ಷಿಸುವುದಿಲ್ಲವೇ, ಆಕರ್ಷಿಸುವುದಷ್ಟೇ ಅಲ್ವೇ. ಆ ಮಾತುಗಳು ಪಂಜರ ಶಕುಂತ ವಿಜಲ್ಪನ, ಆ ಪಂಜರ ಶಕುಂತ ವಿಜಲ್ಪನ ಇದೆಯಲ್ಲ, ಆ ವಿಜಲ್ಪನೆ ಆಚಾರ್ಯರುಗಳ ಹೃದಯನ್ನ ಆಕರ್ಷಿಸೋದು ನಿಶ್ಚಯ. ಹಾಗೆಯೇ ಇಲ್ಲೂ ಕೂಡ ನಾನು ಹಾಡಿರುವಂತಹ ಇಲ್ಲಿ ಭಗವಂತನ ಅನುಗ್ರಹದಿಂದ ಬಂದಂತಹ ಈ ಸ್ತೋತ್ರ ಇದೆಯಲ್ಲ, ಈ ಸ್ತೋತ್ರ ಅವನ ಪ್ರೀತಿಗಾಗಿ ನನ್ನ ಮೂಲಕ ಹಾಡಿಸ್ಕೊಳ್ತಾ ಇರುವಂಥದ್ದು. ಇದು ನನ್ನ ಮಾತಲ್ಲ, ನನಗಧೀನವಾದ ಮಾತುಗಳಲ್ಲ, ನಿನಗಧೀನವಾದ ಮಾತುಗಳು. ಅವುಗಳಿಂದ ರಚಿಸಲ್ಪಟ್ಟದ್ದು ಈ ವಿಶೇಷವಾದಂತಹ ಕಾವ್ಯ. ಇದು ಪಂಜರದೊಳಗೆ ಇರುವಂತಹ ಗಿಣಿಗೆ ಶಿಕ್ಷಕರು ರಾಮ ಎಂಬುದಾಗಿ ಹೇಳು ಅಂತ ಹೇಳಿಕೊಟ್ಟಿದ್ದೆ. ಆದರೆ ಆ ಗಿಣಿ ಒಂದು ಚಿಕ್ಕ ತಪ್ಪು ಮಾಡದೆ ಅದನ್ನು ಅದೇ ಭಾವದೊಂದಿಗೆ ರಾಮ ಎಂಬುದಾಗಿ ಹೇಳಿದಾಗ ಹೇಳಿಕೊಟ್ಟವರುಗಳಿಗೆ ಎಷ್ಟೊಂದು ಆನಂದ ಉಂಟಾಗತ್ತೆ. ಶಿಕ್ಷಕರಿಗೆ ದೊರೆಯುವಂತಹ ಆನಂದ ಅಪರಿಮಿತವಾದಂತಹ ಆನಂದ. ಆವರ್ಜಯಂತಿ ಖಲು, ಆ ಶಿಕ್ಷಕರುಗಳಿಗೆ ಆ ತೊದಲ್ ನುಡಿ ಇದೆಯಲ್ಲ, ಅದು ಕಲಿಸಿಕೊಟ್ಟಂತಹ ಆಚಾರ್ಯರುಗಳಿಗೆ ಅವರ ಮನಸ್ಸಿದೆಯಲ್ಲ, ಆ ಮನಸ್ಸನ್ನು ಆಕರ್ಷಿಸೋದು ನಿಶ್ಚಯವಲ್ಲವೇ ಅಂತ ಹೇಳ್ತಾರೆ. ಹಾಗೆಯೇ ಈ ಶ್ಲೋಕವೂ ಕೂಡ, ಹೇ ವರದರಾಜ, ನಿನ್ನ ಪ್ರೀತಿಗಾಗಿ ನೀನೇ ಕೊಟ್ಟಂತಹ ಮಾತುಗಳ ಮೂಲಕ ರಚಿತವಾದದ್ದು. ಈ ಸ್ತೋತ್ರಕ್ಕೂ ನನಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಈ ಸ್ತೋತ್ರದಲ್ಲಿರುವಂತಹ ಈ ಪದಗಳು ಇವುಗಳೆಲ್ಲ ನಾನು ರಚನೆ ಮಾಡಿದ್ದು, ನನ್ನದು ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿರುವಂತಹ ಎಲ್ಲವೂ ಕೂಡ ಒಂದು ಏವ ಚ ಮುಂಥದ್ದು ಯಾವುದಿದೆಯೋ ಅವುಗಳೂ ಕೂಡ ಕೇವಲ ನಿನ್ನ ಅನುಗ್ರಹದಿಂದ ಬಂದದ್ದು. ಇದನ್ನು ಹಾಡಿದ್ದ ಉದ್ದೇಶವೂ ಕೂಡ ನಿನಗೆ ಪ್ರೀತಿ ಉಂಟಾಗಲಿ ಅನ್ನೋದಕ್ಕಾಗಿಯೇ ವಿನಃ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಅಲ್ಲ. ತ್ವತ್ಪ್ರೀತಯೇ ವರದ ಎತ್ತದಿದಂ ನ ಚಿತ್ರಂ ಅಂದ್ರು. ಎಷ್ಟು ಭವ್ಯವಾದಂತಹ ನಿದರ್ಶನ ಕೊಡ್ತಾರೆ ವೇದಾಂತೇಶಿಕರು ನೋಡಬೇಕು. ಕಲಿಯನುರೈ ಕುಡಿಗೊಂಡ ಕರುತ್ತುಡೆಯೋನ್ ಎಂಬುದಾಗಿ ವೇದಾಂತೇಶಿಕರಿಗೆ ಹಿರಿಮೆ ಉಂಟು. ಕಲಿಯನ್ ತಿರುಮಂಗಿ ಆಳ್ವಾರ್ ಅವರುಗಳ ಮಾತುಗಳನ್ನ ಹೃದಯದಲ್ಲಿಯೇ ಯಾವಾಗಲೂ ತುಂಬಿಸಿಕೊಂಡಿರುವವರು ವೇದಾಂತೇಶಿಕರು ಅಂತ ವಾಳಿತಿರುನಾಮದಲ್ಲಿ ಹೇಳ್ತಾರೆ. ಕಲಿಯನುರೈ ಕುಡಿಕೊಂಡ ಕರುತ್ತು ಉಡೆಯೋನ್ ಬಾಳಿಯೇ ಎಂಬುದಾಗಿ. ತಿರುಮಂಗಿ ಆಳ್ವಾರವರು ಒಂದು ಪಾಶುರದಲ್ಲಿ ನಾಯಕಿಯಾದವಳು, ಪರಕಾಲ ನಾಯಕಿಯಾದವಳು ಗಿಣಿಗಳನ್ನ ಬೆಳೆಸಿದ್ಲಂತೆ. ಆ ಗಿಣಿಗಳನ್ನ ಕುರಿತು ಸರ್ವೇಶ್ವರನ ವೈಭವಗಳೆಲ್ಲವನ್ನೂ ಕೂಡ ಆ ಗಿಣಿಗಳಿಗೆ ಪಾಠ ಹೇಳಿಕೊಟ್ಟಿದ್ದಾಳೆ. ನಾಯಕಿಯಾದವಳಿಗೆ ಕೃಷ್ಣನಲ್ಲಿ ಅಪಾರವಾದಂತಹ ಪ್ರೇಮ, ಅದನ್ನ ಹೇಗಾದರೂ ಕೃಷ್ಣನ ಅನುಗ್ರಹವನ್ನ ಈ ಪಾಶುರಗಳ ಮೂಲಕ ಪಡೆಯಬೇಕು ಅನ್ನುವ ಆಸೆನೂ ಇದೆ.
ಆ ಗಿಣಿಗಳಿಗೆ ಪಾಠ ಹೇಳ್ಕೊಡ್ತಾಳಂತೆ. ಹೇಳ್ಕೊಟ್ಟಿದ್ದನ್ನೆಲ್ಲ ಕಲ್ತ್ಕೊಂಡು ಆ ಗಿಣಿಗಳು ಚೆನ್ನಾಗಿ ಅಭ್ಯಾಸ ಮಾಡಿವೆ. ಆನಂತರ ಆ ಶಿಕ್ಷಕಿಯಾದಂತಹ ಪರಕಾಲ ನಾಯಕಿ ಅವಳು ಬಂದದಂತೆ. ಬಂದು ಆ ಸರ್ವೇಶ್ವರ ಮಾಡಿದ ಲೀಲೆಗಳನ್ನೆಲ್ಲ ಪಾಶುರಗಳಲ್ಲಿ ಅಡಗಿಸಿ ಗೋವರ್ಧನ ಎಂಬಂತಹ ಬೆಟ್ಟವನ್ನ ಎತ್ತಿ ಗೋಪಾಲಕರುಗಳನ್ನು, ಗೋವುಗಳನ್ನು, ಆ ಗೊಲ್ಲ ಜಾತಿ ಸ್ತ್ರೀಗಳನ್ನು ಎಲ್ಲರನ್ನೂ ಕಾಪಾಡುವುದಕ್ಕಾಗಿ ಭಗವಂತ ಬಂದಿದ್ದಾನೆ. ಆ ಸರ್ವೇಶ್ವರನೇ ತನ್ನನ್ನ ಸ್ತೋತ್ರ ಮಾಡೋದಕ್ಕೆ ಬೇಕಾದಂತಹ ವಾಕ್ ಸಂಪತ್ತನ್ನ ಕೊಟ್ಟ ಮೇಲೆ ಅದನ್ನ ಮನೆಯಲ್ಲಿ ವಿಶೇಷವಾಗಿ ಭಗವಂತನ ಪ್ರೀತಿಗಾಗಿ ನಾನು ಹಾಡಿದೆ. ಈ ಮಾತುಗಳು ಅವನೇ ಮೊಳಗಿಸಿಕೊಂಡದ್ದು. ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ ಅಂತ ಹೇಳ್ತಾರೆ. ಭಗವಂತನ ಮಾಡಿದಂತಹ ಲೀಲೆಗಳನ್ನೆಲ್ಲ ಗಿಣಿಗೆ ಪಾಠ ಹೇಳ್ಕೊಟ್ಟಿದ್ಲಂತೆ ನಾಯಕಿ. ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ, ಗೋವರ್ಧನ ಎಂಬಂತಹ ಬೆಟ್ಟವನ್ನ ಕೈಯಿಂದಲೇ ಎತ್ತಿ ಹಿಡಿದು ಅದನ್ನ ಕೊಡೆಯ ರೂಪದಲ್ಲಿ ಹಿಡಿದುಕೊಂಡು ಗೋವುಗಳಿಗೂ ಗೋಪಾಲಕರಿಗಳಿಗೂ ಅಲ್ಲಿನ ಧಾನ್ಯಗಳು ಯಾವುದಕ್ಕೂ ತೊಂದರೆ ಆಗದೇ ಇರುವಂತೆ ಸಂರಕ್ಷಣೆ ಮಾಡಿದೆ. ಕಲ್ಲೆಡುತ್ತು ಎಂಬುದಾಗಿ ಇವಳು ಆರಂಭ ಮಾಡಿಕೊಟ್ರೆ ಆ ಗಿಣಿ ಪೂರ್ತಿ ಮಾಡ್ತಾ ಇತ್ತಂತೆ. ಕಲ್ಮಾರಿ ಕಾತ್ತಾಯಿ ಎನ್ನು ಅಂತ ಹೇಳದಂತೆ. ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ ಎನ್ನು ಕಾಮರುಪೂಂ ಅಂತ ಹೇಳಿದ್ಲೆ ನಾಯಕಿ ಆದವಳು ಕಾಮರುಪೂಂ ಅಂತ ಹೇಳಿದ್ದೆ. ಆದರೆ ಆ ಗಿಣಿ ಆದದ್ದು ಕಾಮರುಪೂಂ ಕಚ್ಚಿ ಊರಗತ್ತಾಯಿ ಎನ್ನು. ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ ಎಂಬುದಾಗಿ ಆ ಗಿಣಿ ಹೇಳ್ತಂತೆ. ಅದೇ ರೀತಿ ಮುಂದೆನೂ ಕೂಡ ಏನೇನು ಇವಳು ಹೇಳಿಕೊಟ್ರೋ, ಇವಳು ಹೇಳಿಕೊಟ್ಟಿದ್ದೆಲ್ಲವನ್ನು, ಕೃಷ್ಣ ನಡೆಸಿದ ಲೀಲೆಗಳೆಲ್ಲವನ್ನು ಆ ಗಿಣಿ ಇವಳು ಹೇಳಿಕೊಟ್ಟಂತೆಯೇ ಹೇಳ್ತಂತೆ. ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ ಕಾಮರುಪೂಂ ಕಚ್ಚಿ ಊರಗತ್ತಾಯಿ. ಹಾಗೂ ಒಂದೊಂದು ಉಪಾಸುರದಲ್ಲಿಯೂ ಒಂದೊಂದು ಲೀಲೆಯನ್ನು ಎತ್ತಿ ಹೇಳ್ತಾ ಇದ್ರೆ ಮುಂದಕ್ಕೆ ಅದು ಪೂರ್ಣ ಮಾಡ್ತಾ ಇತ್ತಂತೆ ಗಿಣಿ. ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ ಎನ್ನುಂ ಕಾಮರುಪೂಂ ಕಚ್ಚಿ ಊರಗತ್ತಾಯಿ ಎನ್ನುಂ வில்லிருத்து மெல்லியல் தோள் தோய்ந்தாய் என்னும் வெக்காவில் துயிலமர்ந்த வேந்தே என்னும் மல்லடர்த்து மல்லரையன் அட்டாய் என்னும் ஆகீண்ட கைத்தலத்து என் மைந்தா என்னும் சொல்லெடுத்து தன் கிளியைச் சொல்லே என்ன துணைமுலை மேல் துளிசோரச் சோர்கின்னாளே. ಇವಳು ಯಾವ್ಯಾವ ಲೀಲೆಗಳನ್ನ ಭಗವಂತ ನಡೆಸಿದನೋ ಅದೆಲ್ಲವನ್ನೂ ಎತ್ತಿ ಎತ್ತಿ ಹಾಡಿಕೊಟ್ಟಿದ್ದಾಳೆ. ಆ ಗಿಣಿ ಅದನ್ನೆಲ್ಲ ಕೇಳಿ ಚೆನ್ನಾಗಿ ಮನನ ಮಾಡಿದೆ. ಇವಳು ಕಲ್ಲೆಡುತ್ತು ಕಲ್ಮಾರಿ ಕಾತ್ತಾಯಿ ಎಂಬುದಾಗಿ ಯಾವಾಗಲೂ ಹೇಳ್ತಾ ಇದ್ಲು. ಇವಳು ಮೊದಲು ಇವಾಗ ಕಲ್ಲೆಡುತ್ತು ಅಂತ ಮಾತ್ರ ಒಂದು ಪದವನ್ನ ಎತ್ತಿ ಹೇಳಿದ ತಕ್ಷಣ
ಅಲ್ಲಿ ಒಳಗೆ ಪಂಜರದಲ್ಲಿರುವಂತಹ ಗಿಣಿಯಾದದ್ದು ಕಲ್ಲೆಡುತ್ತಕ್ಕಾತ್ತಾಯಿ ಅಂತ ಉತ್ತರ ಕೊಡ್ತಂತೆ. ಅದೇ ರೀತಿಯಲ್ಲಿಯೇ ಕಾಮರುಪೂಹೂಂ ಅಂತ ಹೇಳಿದ್ದೆ, ಆದರೆ ಕಚ್ಚಿ ಊರಗತ್ತಾಯಿ ಎನ್ನು. ಕಾಮರುಪೂಂ ಕಚ್ಚಿ ಊರಗತ್ತಾಯಿ ಎಂಬುದಾಗೆಲ್ಲ ಹೇಳುತ್ತಂತೆ. ಏನೇನು ಹೇಳಿಕೊಟ್ರೋ ಅದನ್ನು ಮುಂದುವರಿಸಿಕೊಂಡು ಆ ಗಿಣಿ ಒಪ್ಪಿಸಿದಾಗ ಹೇಳಿಕೊಟ್ಟವರಿಗೆ ಅತ್ಯಂತ ಸಂತೋಷ. ಆ ಹರ್ಷಪ್ರಯುಕ್ತವಾದಂತಹ ಆನಂದ ಬಾಷ್ಪ ಅವರ ಕಣ್ಣಿಂದ ಹೊರಬರುತ್ತಂತೆ. ತುಣೈ ಮುಲೈ ಮೇಲ್ ತುಳಿಶೋರಚ್ಚೋರ್ ಹಿನ್ನಾಳೆ. ಆ ಕಣ್ಣೀರು ಧಾರಾಕಾರವಾಗಿ ಬರ್ತಾ ಇದೆ. ಅವಳ ಅವಯವಗಳೆರಡೂ ಕೂಡ ಒದ್ದೆಯಾಗುವಂತೆ ಬರ್ತಾ ಇದೆಯಂತೆ. ಆ ಗಿಣಿ ಎತ್ತಿ ಹೇಳಿದಾಗ ಆ ಶಿಕ್ಷಕರುಗಳಿಗೆ ಎಷ್ಟು ಸಂತೋಷವೋ ಆ ರೀತಿಯಾದ ಸಂತೋಷವನ್ನ ಹೇ ವರದರಾಜ ಸ್ವಾಮಿ ನೀನು ಅನುಭವಿಸಿಯ. ಈ ಸ್ತೋತ್ರ ನಿನ್ನಿಂದ ಕೊಡಲ್ಪಟ್ಟಂತಹ ಮಾತುಗಳಿಂದ ನಿನ್ನ ಪ್ರೀತಿಗಾಗಿ ರಚಿತವಾದಿರುವಂಥದ್ದು. ಇದರಿಂದ ನಿನಗೆ ತಾನೇ ಅತ್ಯಧಿಕವಾದ ಸಂತೋಷ. ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ ಆವರ್ಜಯಂತಿ ಹೃದಯಂ ಖಲು ಶಿಕ್ಷಕಾಣ. ಹೇಳಿಕೊಟ್ಟವರುಗಳ ಹೃದಯಕ್ಕೆ ಆಪ್ಯಾಯತೆಯನ್ನು ಉಂಟು ಮಾಡುತ್ತೆ, ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಈಗ ಈ ರೀತಿಯಾದಂತಹ ಸ್ತೋತ್ರ ನೀನು ನಿನ್ನ ಪ್ರೀತಿಗಾಗಿ ನನ್ನ ಮೂಲಕ ಹಾಡಿಸಿಕೊಂಡದ್ದಾದ್ದರಿಂದ ಇದನ್ನ ಅನುಸಂಧಾನ ಮಾಡುವುದರ ಮೂಲಕ ಗುರುಗಳು ಹೇಳಿಕೊಟ್ಟದ್ದನ್ನ ಒಪ್ಪಿಸಿದಂತಹ ಗಿಣಿ ಎಷ್ಟು ಸಂತೋಷವನ್ನು ಗುರುಗಳಿಗೆ ಉಂಟು ಮಾಡುತ್ತೋ ಆ ರೀತಿಯಾದ ಸಂತೋಷವನ್ನ ಹೇ ವರದರಾಜ ಸ್ವಾಮಿ ನೀನು ನನ್ನ ಮೂಲಕ ಪಡೆದುಕೊಳ್ತಾ ಇದೀಯಾ. ಇದನ್ನು ಕೇಳೋದರ ಮೂಲಕ ನೀನು ಸಂತೋಷಪಟ್ಟು ಆ ಹೇಳಿಕೊಟ್ಟವರು ಆ ರೀತಿ ಆನಂದ ಪಟ್ಟರು ಆ ರೀತಿ ನಿನ್ನ ಆನಂದ ಇದೆ ಎಂಬುದಾಗಿ ಇಲ್ಲಿ ಕೊಂಡಾಡ್ತಾರೆ. ಅತ್ಯಂತ ಭವ್ಯವಾದಂತಹ ವಿಶೇಷವಾದಂತಹ ವಿನಯ ಸಂಪತ್ತಿನೊಂದಿಗೆ ವೇದಾಂತ ದೇಶಿಕರು ಈ ಶ್ಲೋಕವನ್ನು ರಚನೆ ಮಾಡಿ ಹಾಡಿದ್ದಾರೆ. ಮೇಲೂ ಇದೇ ರೀತಿ ಮುಂದಿನ ಶ್ಲೋಕಗಳನ್ನು ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.